ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ PM ಚೋಗ್ಲಾ. ಇವತ್ತಿನ ಎಪಿಸೋಡ್ನಲ್ಲಿ BA 5th ಸೆಮಿಸ್ಟರ್ NEP ಪಠ್ಯಕ್ರಮದ ಪ್ರಕಾರ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ದಟ್ ಈಸ್ DSC 11, ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು, ಇದರಲ್ಲಿ ಬರ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸರ್, ಇದ್ರ ಮೇಲೆ ಒಂದಿಷ್ಟು ಚರ್ಚೆ ಮಾಡಿ ಅಂಥೇಳಿ. ಹಾಗಾಗಿ ಇವತ್ತಿನ ವಿಷಯ ಇಲ್ಲಿ ಒಂದು ಸ್ಥಿತಿ ವಿದ್ಯಮಾನ ಕುರಿತು ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಆನ್ ವಾಟ್? ಕೇಸ್ ಸ್ಟಡಿ ಆನ್ ದಿ ಪ್ರೊಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಬೈ ದಿ ಕಮರ್ಷಿಯಲ್ ಬ್ಯಾಂಕ್ಸ್. ಪತ್ತು ನಿರ್ಮಾಣ ಪ್ರಕ್ರಿಯೆ. ಯಾವುದು? ವಾಣಿಜ್ಯ ಬ್ಯಾಂಕುಗಳ ಪತ್ತು ನಿರ್ಮಾಣ ಪ್ರಕ್ರಿಯೆ. ಆತ್ಮೀಯರೇ, ಈ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇರುವಂತಹ ಠೇವಣಿಗಳ ಸಹಾಯದಿಂದ ಏನು ಗ್ರಾಹಕರಿಂದ ಠೇವಣಿಯನ್ನು ಸಂಗ್ರಹ ಮಾಡಿರ್ತಾವಲ್ಲ, ಹಾಗೆ ಸಂಗ್ರಹ ಮಾಡಿರ್ತಕ್ಕಂತಹ ಠೇವಣಿಯ ಹಲವಾರು ಪಟ್ಟು ಅಧಿಕ ಪ್ರಮಾಣದ ಪತ್ತನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಇವು ಹೊಂದಿರ್ತವೆ. ಈ ವಿಚಾರವನ್ನು ಬ್ಯಾಂಕುಗಳು ತಮ್ಮ ಪ್ರಾಥಮಿಕ ಠೇವಣಿಗಳ ಸಹಾಯದಿಂದ ಏನು ಮಾಡ್ತವೆ? ಪತ್ತು ನಿರ್ಮಾಣ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ತವೆ. ಈ ಪ್ರಕ್ರಿಯೆಯನ್ನು ತಿಳ್ಕೊಳ್ಬೇಕು ಅಂತಂದರೆ ಕೆಲವೊಂದು ಕಲ್ಪನೆಗಳನ್ನು ನಾವಿಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಆ ಕಲ್ಪನೆಗಳನ್ನು ನಾವು ಒಂದಿಷ್ಟು ಚರ್ಚೆ ಮಾಡಿದಾಗ ಹೇಗೆ ಪತ್ತು ನಿರ್ಮಾಣ ಪ್ರಕ್ರಿಯೆ ಈ ವಾಣಿಜ್ಯ ಬ್ಯಾಂಕುಗಳು ಅಥವಾ ಯಾವುದೇ ಒಂದು ಬ್ಯಾಂಕು ಕೈಗೊಳ್ತದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೋದು. ಆತ್ಮೀಯರೇ, ಈ ಕಲ್ಪನೆಗಳೇನಪ್ಪ ಅಂತಂದರೆ, ಮೊದಲನೇದಾಗಿ ದಿ ಅಜಂಪ್ಷನ್ಸ್. ಹಲವಾರು ಬ್ಯಾಂಕುಗಳು ಅಂದರೆ ABCD ಮುಂತಾದ ಬ್ಯಾಂಕುಗಳು ಅಸ್ತಿತ್ವದಲ್ಲಿರ್ತದೆ. ದೇರ್ ಆರ್ ಮೆನಿ ಬ್ಯಾಂಕ್ಸ್. ಐ ವಿಲ್ ಪುಟ್ ಹಿಯರ್ ಓನ್ಲಿ ABCD ಬ್ಯಾಂಕ್ಸ್, ಬಟ್ ಲಾಟ್ ಆಫ್ ಬ್ಯಾಂಕ್ಸ್ ಆರ್ ದೇರ್. ನಂಬರ್ 2 ಈಸ್, ಪ್ರತಿಯೊಂದು ಬ್ಯಾಂಕು ತನ್ನ ಠೇವಣಿಗಳ ವಿರುದ್ಧವಾಗಿ ಪ್ರತಿಶತ 10% ಎಷ್ಟು ಅಷ್ಟು. ಇಟ್ ಈಸ್ ಜಸ್ಟ್ ಅಜಂಪ್ಷನ್, ನಾಟ್ ಫಿಕ್ಸ್ಡ್ ವ್ಯಾಲ್ಯೂ. ಅಂಡರ್ಸ್ಟುಡ್? ಇದು ಕೇವಲ ಊಹೆ ಮಾತ್ರ. ಐದರ್ ಇಟ್ ಮೇ ಬಿ 20% ಆರ್ ಮೇ ಬಿ 15% ಆರ್ ಮೇ ಬಿ 10%. ಅಂಡರ್ಸ್ಟುಡ್? ನಗದು ಮೀಸಲು ನಿಧಿಯನ್ನು ಇಡಬೇಕಾಗ್ತದೆ. ಕೆಪ್ಟ್ ಇನ್ ಟು ದಿ ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್ನಲ್ಲಿ ಇಡಬೇಕಾಗ್ತದೆ. ಆಮೇಲೆ ಮೊದಲ ಬ್ಯಾಂಕು ಅಂದರೆ A ಬ್ಯಾಂಕು ರೂಪಾಯಿ 1000ಗಳ ಠೇವಣಿ ಹೊಂದಿದೆ ಅಂತಕ್ಕಂಥ ಒಂದು ಕಲ್ಪನೆ. ಇದು ಹೆಚ್ಚು ಇರ್ಬೋದು, ಕಡಿಮೆನೇ ಇರ್ಬೋದು, ನೋ ಕ್ವಶನ್. 4ನೇ ಅಂಶ ಏನು ಅಂತಂದರೆ, ಒಂದು ಬ್ಯಾಂಕಿನಲ್ಲಿ ಪಡೆಯಲಾದ ಸಾಲವನ್ನು ಗ್ರಾಹಕ ಇನ್ನೊಂದು ಬ್ಯಾಂಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಠೇವಣಿ ಇಡುತ್ತಾನೆ. ಅಂಡರ್ಸ್ಟುಡ್? 5ನೇ ವಿಚಾರ ಏನಪ್ಪ ಅಂತಂದರೆ, ಕಲ್ಪನೆ, ಪ್ರತಿಯೊಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿನ ಸಾಲಗಾರ ಠೇವಣಿ ಇಡುವ ಹಣದ ಮೂಲಕ ಪ್ರಾರಂಭದ ಠೇವಣಿಯಿಂದ ಏನು ಮಾಡ್ತದೆ? ಕಾರ್ಯಾರಂಭ ಮಾಡುತ್ತದೆ. ಅಂಡರ್ಸ್ಟುಡ್? ಹಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇಡ್ ಬೈ ದಿ ಕಸ್ಟಮರ್ಸ್ ಡಿಪಾಸಿಟ್ ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಡಿಟರ್ಮಿನೆಂಟ್ ಆಸ್ಪೆಕ್ಟ್ ಈಸ್ that is CRR, cash reserve ratio. It is for, as per NEP, 1 marks question. Expand CRR, cash reserve ratio. ನಗದು ಮೀಸಲು ನಿಧಿ ಅಥವಾ ಅನುಪಾತ ಅಂತೇಳಿ ಕರಿತೀವಿ. ಯಾರು ಎಲ್ಲಿಡಬೇಕು? ವಾಣಿಜ್ಯ ಬ್ಯಾಂಕುಗಳು ಈ ಕಾಯ್ದೆಯಡಿ ಅಥವಾ ನಿಯಮದಡಿ ಸಂಗ್ರಹಿತ ಠೇವಣಿಗಳ ವಿರುದ್ಧವಾಗಿ ಒಂದಿಷ್ಟು ಮೊತ್ತವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಏನು ಈ CRR ನಿಗದಿಪಡಿಸಿರ್ತದನೋ, ಇದು 10% ಆಗಿರ್ಬೋದು, 15 ಆಗಿರ್ಬೋದು, 20 ಆಗಿರ್ಬೋದು, 5% ಆಗಿರ್ಬೋದು, ಆನ್ ದಿ ಬೇಸಿಸ್ ಆಫ್ ದಿ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ ಇನ್ ಟು ದಿ ಎಕಾನಮಿ. ಆರ್ಥಿಕತೆಯಲ್ಲಿ ಯಾವ ರೀತಿ ಇರತಕ್ಕಂಥ ಹಣದ ಹರಿವಿನ ವೇಗ ಇದೆಯೋ
ಅತಿ ಪ್ರಸರಣ ಯಾವ ರೀತಿಯಲ್ಲಿ ಅಥವಾ ಯಾವ ಒಂದು ದರದಲ್ಲಿದೆಯೋ ಅನಪ್ರಸರಣದ ಸನ್ನಿವೇಶ ಏನಾಗಿದೆ, ಹೂಡಿಕೆಗೆ ಹಣದ ಅವಶ್ಯಕತೆ ಎಷ್ಟೆಲ್ಲ ಇದೆ, ಹಣದ ಪರಿಣಾಮ ಹಣದ ಮಾರುಕಟ್ಟೆ ಮೇಲೆ, ಜನರ ಕೊಳ್ಳುವಿಕೆಯ ಶಕ್ತಿಯ ಮೇಲೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಫ್ ದಿ ಪೀಪಲ್ ಅಂತ ಹೇಳಿ ಕರಿತೀವಿ. ಅನೇಕ ಆಯಾಮಗಳನ್ನು ಒಂದಿಷ್ಟು ಇಲ್ಲಿ ಗಣನೆಗೆ ತೆಗೆದುಕೊಂಡು ಅದರ ಅಗತ್ಯತೆಯ ಆಧಾರದ ಮೇಲೆ CRR ಅಥವಾ SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಕರಿತೀವಿ. ಕಾನೂನಾತ್ಮಕ ದ್ರವ್ಯತಾ ಅನುಪಾತ ಅದನ್ನು ಕೂಡ ಹೇಳ್ಬಿಡ್ತೀನಿ ಇಲ್ಲಿ. SLR ಭಾಳ ಸಲ ಕೇಳಿದ್ದಾರೆ ಇದನ್ನು. ಎಕ್ಸ್ಪ್ಯಾಂಡ್ CRR, ಎಕ್ಸ್ಪ್ಯಾಂಡ್ SLR, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಕಾನೂನಾತ್ಮಕ ದ್ರವ್ಯತಾ ಅನುಪಾತ ಅಂತ ಹೇಳಿ ಕರಿತೀವಿ. ಫಾರ್ 1 ಮಾರ್ಕ್ಸ್ ಭಾಳ ಪ್ರಚಲಿತವಾಗಿ CRR ಇರ್ತಕ್ಕಂಥದ್ದು. ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಮುಂದಿನ ವಿಚಾರವನ್ನು ಈಗ ಒಂದಿಷ್ಟು ನೋಡೋಣ. ಆತ್ಮೀಯರೇ, ಈ ಮೇಲಿನ ಉದಾಹರಣೆಗಳನ್ನು ಗಣನೆಗೆ ತೆಗೆದುಕೊಂಡು ಒಂದು ಕಲ್ಪನೆಯನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ, ಒಂದು ಉದಾಹರಣೆ ತೆಗೆದುಕೊಂಡಿದ್ದೇನೆ. ಎ ಬ್ಯಾಂಕು ಏನು ಮಾಡ್ತದೆ ಅಂತಂದರೆ, 1000 ರೂಪಾಯಿಗಳ ಹೊಸ ಠೇವಣಿಯನ್ನು ಸ್ವೀಕರಿಸಿ ತನ್ನ ಕಾರ್ಯಾರಂಭವನ್ನು ಮಾಡ್ತದೆ. ಈ ರೂಪಾಯಿ 1000 ಠೇವಣಿಯು ಈ ಬ್ಯಾಂಕಿನ ಬಳಿ ಇರುವ ನಗದು ಆಸ್ತಿಯಾಗಿರುತ್ತದೆ. ಗಾಟ್ ಇಟ್? ಹಾಗೂ ಇದೇ ಅದರ ಹೊಣೆಗಾರಿಕೆಯೂ ಆಗಿರುತ್ತದೆ. ಎಲ್ಲಿವರೆಗೆ ಈ 1000 ರೂಪಾಯಿ ಠೇವಣಿ ಬ್ಯಾಂಕಿನ ಬಳಿಗೆ ಇರ್ತದನೋ ಅಲ್ಲಿ ತನಕ ಆ ಬ್ಯಾಂಕು ಅದನ್ನು ಪತ್ತು ನಿರ್ಮಾಣಕ್ಕಾಗಿ ಬಳಕೆ ಮಾಡಿಕೊಂಡು ಆಸ್ತಿಯನ್ನಾಗಿ ಉಪಯೋಗ ಮಾಡ್ಕೋಬಹುದು. In case the customer asks for his deposited money, at that moment it become liability of the bank. Got it? ಹೊಣೆಗಾರಿಕೆ ಆಗ್ತದೆ. ಅಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಏನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ, ಎಲ್ಲಿವರೆಗೆ ಕಸ್ಟಮರ್ ಇದ್ದವನು ತನ್ನ ಹಣವನ್ನು ಬ್ಯಾಂಕಿನಲ್ಲಿ ಡಿಪಾಸಿಟ್ ಠೇವಣಿ ಇಟ್ಟಿರ್ತಾನೆಯೋ ಅಲ್ಲಿವರೆಗೆ ಏನಪ್ಪ ಅಂತಂತಂದರೆ ಅದು ಬ್ಯಾಂಕಿನ ಆಸ್ತಿ. ಕೊಡಬೇಕನ್ನುವಂಥ ಕಾಲಾವಧಿ ಬಂದಾಗ ಸಮಯ ಬಂದಾಗ ಅದು ಬ್ಯಾಂಕಿಗೆ ಹೊಣೆಗಾರ ಅಥವಾ ಹೊಣೆಯಾಗಿ ಪರಿಣಮಿಸ್ತದೆ. ಇದನ್ನು ತಿಳ್ಕೊಂಡಿರಬೇಕು. ಈ ನಗದು ಮೀಸಲು ನಿಧಿ ಪ್ರಮಾಣ ಎಷ್ಟೈತಿ? ಈಗಾಗಲೇ ನಾನು ಚರ್ಚೆ ಮಾಡಿರುವಂತೆ ಪ್ರತಿಶತ 10% ಅದ. 10%. ಅಂಡರ್ಸ್ಟುಡ್? ಆಲ್ರೆಡಿ ಐ ಥಾಟ್ ದಟ್ ಇಟ್ ಮೇ ಬಿ ವೆರಿ ಇನ್ ನೇಚರ್. ಬದಲಾವಣೆಗೆ ಒಳಪಟ್ಟಿರಬಹುದು. 5% ಆಗ್ಬೋದು, 10 ಆಗ್ಬೋದು, 15 ಆಗ್ಬೋದು, 20 ಆಗ್ಬೋದು. ಆನ್ ದಿ ಬೇಸಿಸ್ ಆಫ್ ದಿ ಎಕಾನಮಿಕ್, ಆನ್ ದಿ ಬೇಸಿಸ್ ಆಫ್ ದಿ ವೆಲಾಸಿಟಿ ಆಫ್ ದಿ ಸರ್ಕ್ಯುಲೇಷನ್ ಆಫ್ ಪವರ್ or velocity of circulation of money in the economy. ಓಕೆ, ಆಗಿದ್ದಾಗ ಈ ಬ್ಯಾಂಕು ರೂಪಾಯಿ 100 ಏನು ಮಾಡಬೇಕಾಗ್ತದೆ? ನಗದು ಮೀಸಲಿಟ್ಟುಕೊಂಡು ಅದು ಸೆಂಟ್ರಲ್ ಬ್ಯಾಂಕ್ನಲ್ಲಿ CRRನ ರೂಪದಲ್ಲಿ ಈ ನಗದು ಏನು ಚಲಪರಿಮಾಣ ಅಥವಾ ಇದೆಯೋ, ನಗದು ಮೀಸಲು ಅನುಪಾತ ಇದೆಯೋ, ಈ 100 ರೂಪಾಯಿಯನ್ನು ಇಡ್ತಕ್ಕಂಥದ್ದು. ಉಳಿದ ರೂಪಾಯಿ 900 ಎಕ್ಸ್ ಎಂಬ ತನ್ನ ಗ್ರಾಹಕನಿಗೆ ಯಾರು ಸಾಲಕ್ಕಾಗಿ ಮನವಿಯನ್ನು ಸಲ್ಲಿಸಿದ್ದಾರೆಯೋ, ಯಾರು ಕ್ಯೂನಲ್ಲಿದ್ದಾರನೋ, ಆನ್ ದಿ ಬೇಸಿಸ್ ಆಫ್ ದೇರ್ ಸಮ್ ಸರ್ಟನ್ ಕ್ರೈಟೇರಿಯಾ, ಫುಲ್ಫಿಲ್ಮೆಂಟ್ ಆಫ್ ದ ಸಮ್ ಸರ್ಟನ್ ಕ್ರೈಟೇರಿಯಾ, ಯಾರು ಎಕ್ಸ್ ಅನ್ನುವಂಥ ವ್ಯಕ್ತಿ ಇದ್ದಾನೋ ಅವನಿಗೆ ಸಾಲ ನೀಡಲಿಕ್ಕೆ 900 ರೂಪಾಯಿಯನ್ನು ಏನು ಮಾಡ್ಕೊಳ್ತದೆ? ಬ್ಯಾಂಕು ಉಪಯೋಗ ಮಾಡಿಕೊಳ್ತದೆ. ಈ ಎಕ್ಸ್ ಎಂಬ ಗ್ರಾಹಕ ತಾನು ಎ ಬ್ಯಾಂಕಿನಿಂದ ತೆಗೆದುಕೊಂಡ ಸಾಲವನ್ನು ವಾಯ್ ಎಂಬ ವ್ಯಕ್ತಿಗೆ ಕೊಡಬೇಕಾಗಿರುವ ಹಣವನ್ನು ಕೊಡಲು ಬಳಸಿಕೊಳ್ಳುತ್ತಾನೆಂದು ಭಾವಿಸಿಕೊಳ್ಳೋಣ. ಈ ಸನ್ನಿವೇಶದಲ್ಲಿ ಎ ಬ್ಯಾಂಕಿನ ಆಸ್ತಿ ಹೊಣೆಗಾರಿಕೆ ಪಟ್ಟಿ ಮುಂದಿನಂತೆ ಇರ್ತದೆ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡೋಣ ಆತ್ಮೀಯರೇ,
ಇದು ಎ ಬ್ಯಾಂಕಿನ ಆಸ್ತಿ ಹೊಣೆಗಾರಿಕೆ ಪಟ್ಟಿ. ಹೊಣೆಗಾರಿಕೆ ಎಟ್ ದಿ ರೈಟ್ ಸೈಡ್ ಆಸ್ತಿಗಳು. ಇಲ್ಲಿ ಹೊಣೆಗಾರಿಕೆಗಳು ಎಷ್ಟು? 1,000 ಅಂದರೆ ಠೇವಣಿ ಸಂಗ್ರಹಿತವಾಗಿರ್ತಕ್ಕಂಥದ್ದು. ಆಮೇಲೆ ನಗದು ಹಣ ಎಷ್ಟದ? 1,000 ರೂಪಾಯಿನೇ ಇದೆ. ಆದರೆ ಈಗಾಗಲೇ ನಾವು ಚರ್ಚೆ ಮಾಡಿರುವಂತೆ 10% ಏನದು CRR ಕ್ಯಾಶ್ ರಿಸರ್ವ್ ರೇಷಿಯೋ ಇದ್ದಾಗ ಇಲ್ಲೇನಪ್ಪ ಅಂತಂತಂದರೆ 100 ರೂಪಾಯಿಗಳನ್ನು ಏನು ಮಾಡಬೇಕಾಗ್ತದೆ? ನಗದು ಮೀಸಲಾಗಿ ಬ್ಯಾಂಕು ಕೇಂದ್ರ ಬ್ಯಾಂಕಿನಲ್ಲಿ ಜಮೆ ಮಾಡಬೇಕಾಗ್ತದೆ. ಹೀಗಾಗಿ ಎ ಬ್ಯಾಂಕಿಗೆ ಎಕ್ಸ್ ಅನ್ನುವಂಥ ವ್ಯಕ್ತಿಗೆ ಸಾಲ ಕೊಡಲಿಕ್ಕೆ ಉಳಿದಿರ್ತಕ್ಕಂಥ ಮೊತ್ತ ಎಷ್ಟು ರೀ? 900 ರೂಪೀಸ್. ಅವನಿಗೆ ಸಾಲ ಸಿಗ್ತದೆ. ಎಕ್ಸ್ಗೆ ಸಾಲ ಕೊಡಬೇಕಂತಂದರೆ ಎ ಬ್ಯಾಂಕಿಗೆ ಬಳಿ ಇರ್ತಕ್ಕಂಥ ಹಣ ಎಷ್ಟು ರೀ? 900. ಒಟ್ಟು ಆಸ್ತಿ 1000 ಆಗ್ತದೆ. ಆದರೆ ಎಕ್ಸ್ಗೆ ಸಾಲ ಸಿಗೋದೆಷ್ಟು? 900. ಈ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲುವುದಿಲ್ಲ. ಇಟ್ ಈಸ್ ಟು ಬಿ ಕಂಟಿನ್ಯೂಡ್ ಅಂಟಿಲ್ ದಿ ಮನಿ ವಿಲ್ ಬಿಕಮ್ ಜೀರೋ. Zero means after deducting the CRR, the value will be continued, transferred. The money, it means deposit, creation of loan, deposit of money, creation of loan, and charging the CRR or the holding the amount as in the form of CRR. This continues until 1,000 rupees completes. 1,000 ರೂಪಾಯಿ ಮುಗಿಯೋವರೆಗೆ ಈ ಪ್ರಕ್ರಿಯೆ ನಡೀತಾ ಇರ್ತದೆ. ಒಬ್ಬನಿಗೆ ಸಾಲ, ಅವನು ಮತ್ತೊಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತಾನೆ. ಆ ಹಣ ಡೆಪಾಸಿಟ್ ಹಣವನ್ನು ಏನು CRR ಇದೆಯೋ, ಏನು SLR ಇದೆಯೋ ಅದನ್ನು ಕಟಾವು ಮಾಡಿಕೊಂಡು ಅದನ್ನು ಬ್ಯಾಂಕಿನಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಇಟ್ಟು ಮಿಕ್ಕ ಹಣವನ್ನು ಮತ್ತೆ ಆ ಬ್ಯಾಂಕುಗಳು ಸಾಲ ಸೃಷ್ಟಿ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಹೀಗಾಗಿ ಬಿ ಬ್ಯಾಂಕಿನ ಸ್ಥಿತಿಯನ್ನು ನೋಡೋಣ. ಆಸ್ತಿ ಹೊಣೆಗಾರಿಕೆ ಪಟ್ಟಿ ಒಂದು ಕಡೆಗೆ ಯಥಾ ಪ್ರಕಾರ ಇದೆ. ಬದಲಾವಣೆ ಏನಪ್ಪ ಅಂತಂದರೆ ಈ 900 ಹಣ ಏನು ಎಕ್ಸ್ ಅನ್ನುವಂಥ ವ್ಯಕ್ತಿಗೆ ಸಾಲ ಕೊಟ್ಟಿದೆಯಲ್ಲ, ಆ ವ್ಯಕ್ತಿ ಏನು ಮಾಡ್ತಾನೆ? ಇಲ್ಲಿ ಜಡ್ನ ಸಾಲವನ್ನು ತೀರ್ಸ್ತಾನೆ. ಇಲ್ಲೇನಪ್ಪ ಅಂತಂತಂದರೆ ಅಂದರೆ ಜಡ್ನ ಸಾಲ ತೀರ್ಸ್ತಾನೆ ಅಂತಂದ್ರೆ ಜಡ್ಡಿಗೆ ಸಾಲ ಬೇಕಾಗಿರ್ತದೆ ಅಂತ ಅನ್ನುವಂಥದ್ದು. ಅವನೇನು ಮಾಡ್ತಾನೆ? ಬಿ ಬ್ಯಾಂಕಿನಲ್ಲಿ ಜಮೆ ಮಾಡ್ತಾನೆ. ಬಿ ಬ್ಯಾಂಕಿನಲ್ಲಿ ಎಷ್ಟು ಜಮೆ ಮಾಡಿದ? 900. ಯಾಕಂದರೆ ಸಾಲ ಸಿಕ್ಕಿರೋದು ಅಷ್ಟೇ. ಇಲ್ಲಿ ಮತ್ತೆ ಪ್ರಕ್ರಿಯೆ ಆರಂಭ ಆಗ್ತದೆ. ಏನು? ನಗದು ಸ್ವೀಕೃತಿ 900 CRR. ಏಕೆ? 10%. 900ಕ್ಕೆ 10% ಅಂತಂದರೆ 90 ರೂಪಾಯಿ ಏನಪ್ಪ ಅಂತಂದ್ರೆ CRR ರೂಪದಲ್ಲಿ ಬಿ ಬ್ಯಾಂಕು ಕಟಾವು ಮಾಡ್ತದೆ. ಅಂದರೆ ಈ ಹಣ ಎಲ್ಲಿರ್ತದೆ? ಕೇಂದ್ರ ಬ್ಯಾಂಕಿನಲ್ಲಿರ್ತದೆ. ಈಗ ಈ ಏನು ಒಂದು ಮೊತ್ತ ಇದೆಯಲ್ಲ, ಠೇವಣಿ ಮೊತ್ತ, ಈ ಠೇವಣಿ ಮೊತ್ತವನ್ನು ಯಾವಾಗ ಠೇವಣಿದಾರನಿಗೆ ಬಿ ಬ್ಯಾಂಕು ಮರಳಿ ಕೊಡಬೇಕಾಗ್ತದನೋ ಆ ಸಂದರ್ಭದಲ್ಲಿ ಈ 90 ರೂಪಾಯಿಗಳನ್ನು ಕಾನೂನಾತ್ಮಕವಾಗಿ ಏನಿಟ್ಟಿರ್ತಕ್ಕಂಥ ಮೊತ್ತ ಇದೆಯೋ ನಗದು ಮೀಸಲು ಅನುಪಾತ, ಈ ಮೊತ್ತವನ್ನು ಕೇಂದ್ರ ಬ್ಯಾಂಕು ಇದ್ದದ್ದು ವಾಣಿಜ್ಯ ಬ್ಯಾಂಕುಗಳಿಗೆ ಮರಳಿಸುವಂತಹ ಕೆಲಸ ಮಾಡ್ತದೆ. ಇಟ್ ಮೀನ್ಸ್ ಅಗೇನ್ ಇಟ್ ಬಿಕಮ್ 900 ಈಕ್ವಲ್ ಟು 900 ಕೊಡ್ತದೆ. ವೈ ದಿಸ್ ಇದ್ಯಾಕೆ? ಇದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕಂತಂದರೆ, ಯಾಕಂದರೆ ಅನಾವಶ್ಯಕವಾಗಿ ಇಲ್ಲಿ ಚರ್ಚೆ ಮಾಡಿ ನಿಮ್ಗೆ ಗೊಂದಲಕ್ಕೆ ಈಡು ಮಾಡಲಿಕ್ಕೆ ಹೋಗೋದಿಲ್ಲ. CRR ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತಂದರೆ ಒಂದು ಕಮೆಂಟ್ ಮಾಡಿ CRR ಮತ್ತು SLR ಕುರಿತಾಗಿ ಆಮೇಲೆ ಚರ್ಚೆ ಮಾಡೋಣ. ಸೊ ಅದನ್ನು ಮರಳಿ ಕೊಡ್ತದೆ. ಮರಳಿ ಕೊಟ್ಟಾಗ ಇದು ಮತ್ತೆ ಅಷ್ಟೇ ಮೊತ್ತದಷ್ಟು ಆಗ್ತಕ್ಕಂಥದ್ದು. ಆದರೆ ಸಾಲ ಎಷ್ಟೋಯ್ತು? ಸಾಲ ರೂಪದಲ್ಲಿ ಜಡ್ಡಿಗೆ ಸಾಲ ಎಷ್ಟು ಸಿಕ್ತು ರೀ? 810 ರೂಪೀಸ್. ಅಗೇನ್
810 ಪ್ಲಸ್ 90 ಬಿಕಮ್ 900. ಹೀಗೆ ಏನಿರ್ತದೆ, ವಾಣಿಜ್ಯ ಬ್ಯಾಂಕುಗಳ ಆಸ್ತಿ ಹೊಣೆಗಾರಿಕೆ ಪಟ್ಟಿ ಇರ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆತ್ಮೀಯರೇ, ಇದರದ ಒಂದು ಸಾರಾಂಶವನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಪಟ್ಟಿಯಲ್ಲಿ ವ್ಯಕ್ತವಾಗಿರುವಂತೆ ಬಿ ಬ್ಯಾಂಕು ತನಗೆ ಲಭ್ಯವಾದ 900 ಠೇವಣಿಯಲ್ಲಿ ₹90 ನಗದು ಮೀಸಲಿಟ್ಟುಕೊಂಡು ಉಳಿದ ₹810 ಝಡ್ ಎಂಬ ಗ್ರಾಹಕನಿಗೆ ಸಾಲವಾಗಿ ಕೊಡುತ್ತದೆ. ಝಡ್ ತನಗೆ ಬಿ ಬ್ಯಾಂಕಿನಿಂದ ಲಭ್ಯವಾದ ಹಣವನ್ನು ತಾನು ಇನ್ನೊಬ್ಬನಿಗೆ ಕೊಡಬೇಕಾದ ಹಣವನ್ನು ಕೊಡಲು ಏನು ಮಾಡ್ತಾನೆ, ಬಳಕೆ ಮಾಡ್ಕೊಳ್ತಾನೆ. ಹಾಗೂ ಈ ವಿಧಾನ ಬ್ಯಾಂಕಿಗೆ ಎಲ್ಲಿಯವರೆಗೆ ಸಾಲ ಕೊಡಲು ಸಾಧ್ಯವಿರುತ್ತದೆ ಅಲ್ಲಿವರೆಗೆ ನಿರಂತರವಾಗಿ ನಡೀತದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು. ಇದಿಷ್ಟೇ ಆದ್ಮೇಲೆ ಇದರ ಮೇಲೆ ನೀವು 10 ಅಂಕ ಏನು ಪ್ರಶ್ನೆ ಇದೆಯೋ ಅದಕ್ಕೆ ಅತ್ಯಂತ ಧಾರಾಳವಾಗಿ ಉತ್ತರ ನೀಡಬಹುದು. ಆದ್ಮೇಲೆ ಇದಾಗಿತ್ತು ಒಂದು 10 ಅಂಕದ ಒಂದು ಚರ್ಚೆ. ಈ ವಿಷಯವನ್ನು ಹೇಳುತ್ತಾ ಆದ್ಮೇಲೆ ಇನ್ನೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂದಿರತಕ್ಕಂತಹ ಒಂದು ಇನ್ಫಾರ್ಮೇಷನ್ ನಿಮಗೆ ನೇರವಾಗಿ ಸಿಗ್ತದೆ. ಹಾಗೆಯೇ ಆದಷ್ಟು ನಿಮ್ಮೆಲ್ಲ ಸ್ನೇಹಿತ ಮಿತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಂದೇಹಗಳು ಬಹಳ ಮುಖ್ಯವಾಗಿ ಆಗ್ತದೆ, ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರ ವಹಿಸ್ತದೆ. ಅದಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಇದರಲ್ಲಿ ಮಾಡಿಫಿಕೇಷನ್ ಮಾಡಬೇಕಾಗಿದ್ರೂ ಕೂಡ ಹೇಳಿ. ಓಕೆ, ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್.